ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನ್ ಕಾರಣನ? ಅದೇ ಕಾವೇರಿ, ನಾನ್ ಎಲ್ಲಾ ಆಸ್ತಿ ಅಧಿಕಾರಕ್ಕೆ ಯಜಮಾನಿ ಆದಾಗ ಎಲ್ಲರನ್ನು ಬೀದಿಗೆ ಹಾಕ್ಬಿಡ್ತೀನಿ ಅನ್ನೋ ಭಯ. ತೇಜು ಮಲ್ಲಿಕಾ ಹೇಗೋ ಸೇಫ್ ಆಗ್ಬಿಡ್ತಾರೆ. ಮಲ್ಲಿಕಾ ಅವ್ರ ಅಪ್ಪನ ಆಸ್ತಿ ಅಧಿಕಾರ ಇದೆ, ಆದ್ರೆ ನಾನು, ನನ್ನ ಹೆಂಡತಿ, ನನ್ನ ಮಗು ನಿಧಿ ಏನಾಗ್ತೀವಿ ಅನ್ನೋ ನಿಮ್ಮ ಇನ್ಸೆಕ್ಯೂರಿಟಿ ಕೋಪವಾಗಿ ಬದಲಾಗಿ ನನ್ನ ಮೇಲೆ ಆಕ್ಸಿಡೆಂಟ್ ಮಾಡಿಸೋದಕ್ಕೆ ಕಾರಣ ಆಯ್ತು. ಹಾಗಾಗಿ ಅದಕ್ಕೆ ನಾನ್ ತಾನೇ ಕಾರಣ. ಈ ಎಲ್ಲ ಸತ್ಯ ರಾಮ್ ಸರ್ ಹೇಳಿ ನನ್ಗೆ ಅರ್ಥ ಮಾಡಿಸಿದ್ಮೇಲೆ ನಿಮ್ಮನ್ನ ಬಿಡಿಸೋದಕ್ಕೆ ನಾನು ಒಪ್ಕೊಂಡಿದ್ದು. ಯಾಕೆ ಪ್ರಬಲ, ಯಾಕೆ ಇದನ್ನ ಮೊದಲೇ ಹೇಳೋ ಪ್ರಯತ್ನ ಮಾಡಲಿಲ್ಲ ನೀನು? ನಾನು ಹೇಳೋದಕ್ಕೆ ತುಂಬಾ ಸಲ ಪ್ರಯತ್ನ ಪಟ್ಟೆ ಮಾವ, ಆದರೆ ಆಗ್ಲಿಲ್ಲ. ಆ ರಘುಪತಿ ಜೈಲ್ ಒಳಗಿಂದ ಕಂಟ್ರೋಲ್ ಇಟ್ಕೊಂಡಿದ್ದ. ಸತ್ಯ ಹೇಳಿದ್ರೆ ನಿಮ್ಗೆಲ್ಲ ಎಲ್ಲಿ ತೊಂದರೆ ಕೊಡ್ತಾರೆ ಅನ್ನೋ ಭಯ. ಅದಕ್ಕೆ ನನ್ನಿಂದ ಹೇಳೋದಕ್ಕಾಗ್ಲಿಲ್ಲ. ನಾನು ಅವನ ಕೈಗೊಂಬೆ ಆಗೋಗಿದ್ದೆ ಮಾವ. ಅವನ ಆಕ್ಸಿಡೆಂಟ್ ಪ್ಲಾನಲ್ಲಿ ನಿಮ್ಮನ್ನ ನಾನು ಹೇಗೋ ಪಾರ್ ಮಾಡಿದೆ. ಆದ್ರೆ ನನಗೆ ಗೊತ್ತಿಲ್ಲದೆ ಆ ರಾಜೇಶ್ ಅವ್ರು ಹೋಗಿ ಬಲಿಯಾಗೋದ್ರು. ಆಮೇಲೆ ನಿಮ್ಗೆ ಸ್ಲೋ ಪಾಯ್ಸನ್ ಕೊಡೋದಕ್ಕೆ ಹೇಳಿದಾಗ ನಾನು ತುಂಬಾ ಸಲ ಅವಾಯ್ಡ್ ಮಾಡಿದೆ ಮಾವ. ಆದ್ರೆ ಅವನು ನಿಧಿನ ಸಾಯಿಸ್ತೀನಿ ಅಂತ ಬೆದರಿಸಿದ್ದಕ್ಕೆ ವಿಧಿ ಇಲ್ಲದೆ ನಿಮಗೆ ಸ್ಲೋ ಪಾಯ್ಸನ್ ಕೊಟ್ಟೆ ಮಾವ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀನು ಹೇಳಿದ್ದು ಸರಿ ಕಾವೇರಿ. ಕೋಪಕ್ಕೆ ದುಡುಕಿ ನಿನಗೆ ಆಕ್ಸಿಡೆಂಟ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಾವೇರಿ. ನೋಡು ಪ್ರಬಲ, ಆಗಿದ್ದೆಲ್ಲ ಆಗೋಯ್ತು. ಎಲ್ಲಾನು ಇಲ್ಲೇ ಮರ್ತು ಬಿಡು. ಇನ್ನು ಆ ರಘುಪತಿ ಏನು ಮಾಡಕ್ಕಾಗಲ್ಲ. ಅವನೇನಾದ್ರೂ ಮಾಡೋದಿಕ್ ಬಂದ್ರು ನಾವೆಲ್ಲರೂ ಒಟ್ಟಿಗೆ ನಿಂತು ಹೋರಾಡೋಣ. ಇಲ್ಲಿಂದ ಎಲ್ಲವನ್ನು ಹೊಸದಾಗಿ ಶುರು ಮಾಡೋಣ. ಹೌದು, ರಾಮ್ ಸರ್ ಹೇಳಿದ್ದು ಸರಿಯಾಗಿದೆ. ಒಗ್ಗಟ್ಟಾಗಿದ್ರೆ ಇರುವೆ ಆದ್ರೂ ಸರಿ, ದೊಡ್ಡ ಆನೆನ ಬೀಳಿಸಬಹುದು ಅಲ್ವಾ? ಧೈರ್ಯವಾಗಿರಿ. ನಿಧಿಗೆ ಒಳ್ಳೆ ಜೀವನನ ಕಟ್ಕೊಡಿ. ಖಂಡಿತ ಕಾವೇರಿ. ಅಪ್ಪ, ಇದನ್ನ ಯಾವುದನ್ನು ನಾನು ಅರ್ಥ ಮಾಡ್ಕೊಳ್ದೆ, ನಿಮ್ ಪರಿಸ್ಥಿತಿ ಗೊತ್ತಿಲ್ಲದೆ ನಿಮ್ ಜೊತೆ ತುಂಬಾ ರೂಢಾಗಿ ನಡ್ಕೊಂಡೆ. ಐ ಆಮ್ ಸಾರಿ ಅಪ್ಪ, ಪ್ಲೀಸ್ ಫರ್ಗಿವ್ ಮೀ. ಕಾತಿ, ಇದರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ಕೆಟ್ಟವರಾದ್ರೂ ಕರ್ಣ ಕೌರವರ ಪರ ಹೋರಾಡೋದನ್ನ ನಿಲ್ಸದ್ನ? ಇಲ್ಲ ತಾನೇ. ಅವನ ಪಾಲಿನ ಧರ್ಮನ ಅವನು ನಿಭಾಯಿಸ್ದ. ಅದಕ್ಕೆ ಇವತ್ತು ಜನ ಅವನನ್ನ ಇಷ್ಟಪಡೋದು. ಹಾಗೆ ನೀನು ನಿನ್ನ ಕರ್ತವ್ಯ ಮಾಡಿದ್ಯಾ, ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ನನ್ನ ಮಗಳು ಕಾತಿ ತುಂಬಾ ಸ್ಟ್ರಾಂಗ್ ಗರ್ಲ್. ನೀನ್ ಅಳ್ಬೇಡ. ನೀನ್ ಹತ್ರ ನನ್ನಿಂದ ನೋಡಕ್ಕಾಗಲ್ಲ. ಅಳ್ಬೇಡ. ಇಲ್ಲಿಗೆ ಹಳೇದೆಲ್ಲ ಮುಗೀತು. ಇನ್ನು ಯಾರು ಹಳೇದನ್ನ ನೆನಪಿಸ್ಕೋಬಾರ್ದು. ಓಕೆನಾ?